ಹಲೋ ಎವ್ರಿವನ್, ಫ್ಯಾಮಿಲಿ ಟ್ರಿಪ್ ಪಾರ್ಟ್ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಡೇ 1 ಹಾಗೆ ಡೇ 2ನ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಇದು ಡೇ 3ಯ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ನೈಟ್ ಹೋಗಿ ಸ್ಟೇ ಆಗಿದ್ದು ಕೂಡಲ ಸಂಗಮದಲ್ಲಿ. ಆ್ಯಂಡ್ ನಾವು ಮಾರ್ನಿಂಗ್ ಎದ್ದು ಕೂಡಲ ಸಂಗಮದ ಮಲಪ್ರಭಾ ಹಾಗೆ ಕೃಷ್ಣಾ ನದಿ ಕೂಡಿರುವಂಥ ಸ್ಥಳ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಕೆಳಗಡೆ ಶಿವಲಿಂಗ ಇದೆಯಲ್ಲ ಅಲ್ಲಿ ನೋಡ್ಕೊಂಬರೋದಕ್ಕೆ ಅಂತ ಹೇಳಿ. ಆ್ಯಂಡ್ ಆ ಪ್ಲೇಸ್ನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ಬೋಟಿಂಗ್ ಕೂಡ ಇತ್ತು ಅಲ್ಲಿ, ಅದನ್ನೂ ನೋಡಿದ್ವಿ. ಆ್ಯಂಡ್ ಇಲ್ಲಿ ಕೆಳಗಡೆ ಹೋಗ್ತಾ ಹೋಗ್ತಾ ಸ್ಟೆಪ್ಸ್ ಏನಿದೆ ಅದನ್ನು ನೋಡೋಕ್ಕೆ ನನಗೆ ತಲೆ ಸುತ್ತ ಬರೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲೆಲ್ಲ ನೀರು ತುಂಬಿತ್ತು ಕೆಳಗಡೆ ಸ್ವಲ್ಪ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದೆ ಕೂಡಲ ಸಂಗಮದಲ್ಲಿ ಮಾಡಿರುವಂಥ ಒಂದು ಆರ್ಟ್ ಗ್ಯಾಲರಿ ಮ್ಯೂಸಿಯಮ್ಗೆ ನಾವು ಹೊರಟ್ವಿ. ಆ್ಯಂಡ್ ಇದರಲ್ಲಿ ಮಾಡಿರುವಂಥ ಒಂದೊಂದು ಫ್ರೇಮ್ಸ್ ಅದನ್ನು ಫ್ರೇಮ್ಸ್ ಥರ ಮಾಡಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಬಸವಣ್ಣನವರ ವಚನಗಳನ್ನು ಸ್ಕ್ಯಾನ್ ಮಾಡಿ ನಾವು ಕೇಳೋ ಅಂಥದ್ದಾಗಿರುತ್ತೆ. ಅಲ್ಲಿ ಕೇಳಬೇಕು ಅಂದರೆ, ಇಲ್ಲ ನಾವು ಓದ್ತೀವಿ ಅಂದರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾವ ಥರ ಅಂದರೆ ಅವರ ವಚನದ ಲೈನ್ಸ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದರ ಸಾರಾಂಶನ ಒಂದು ಕಡೆ ಮೆನ್ಷನ್ ಮಾಡಿರ್ತಾರೆ. ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಇದೆ. ಆ್ಯಂಡ್ ನಿಮಗೆ ಕೇಳೋದಾದರೆ ಸ್ಕ್ಯಾನರ್ ಕೂಡ ಅವೈಲಬಲ್ ಇದೆ, ನೀವಲ್ಲಿ ಕೇಳ್ಬೋದು. ಆ್ಯಂಡ್ ನಾನಿವಾಗ ತೋರಿಸ್ತಾ ಇರುವಂಥ ಒಂದು ವಿಡಿಯೋ ಏನಿದೆ ಇದು ಬಂದು ಅವರ ಅನುಭವ ಮಂಟಪ ಹೀಗೆ ಇತ್ತು ಅನ್ನೋ ಥರ. ಆ್ಯಂಡ್ ಅದನ್ನು ತುಂಬ ಡಿಟೇಲಿಂಗಾಗಿ ಕೊಟ್ಟಿದ್ದಾರೆ. ನನಗೆ ಅದು ನೋಡ್ತಿದ್ದ ಹಾಗೆಯೇ ಅನುಭವ ಮಂಟಪ ಹೀಗೆ ಇತ್ತೇನೋ ಅನ್ನೋ ಒಂದು ಕಲ್ಪನೆ ಕೂಡ ನಮ್ಮ ಮನಸ್ಸಲ್ಲಿ ಬರುತ್ತೆ. ಆ್ಯಂಡ್ ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಕೂಡಲ ಸಂಗಮ ಕಡೆ ಹೋಗ್ತಾ ಇರೋದಾದರೆ ಈ ಆರ್ಟ್ ಮ್ಯೂಸಿಯಮ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಇದು ಬಂದು ದೊಡ್ಡ ಶಿವಲಿಂಗ ಇರೋವಂಥದ್ದು ಕೆಳಗಡೆ ಬಸವಣ್ಣನವರು ಐಕ್ಯ ಆಗಿರೋಂಥ ಸ್ಥಳ. ಆ್ಯಂಡ್ ನಾವು ನೆಕ್ಸ್ಟ್ ಅಲ್ಲಿಂದ ತಿಂಡಿ ತಿನ್ಕೊಂಡು ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ನನಗೆ ಸೂರ್ಯಕಾಂತಿಗಳ ಗಿಡಗಳ ತುಂಬ ತೋಟಗಳೇ ಕಾಣಿಸ್ತು. ಆ್ಯಂಡ್ ನಾವು ಅಲ್ಲಿ ಇಳಿದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಆ್ಯಂಡ್ ನಾವು ನೆಕ್ಸ್ಟ್ ಹೊರಟಿದ್ದೆ ಪ್ಲೇಸ್ ಬಂದು ಐಹೊಳೆ. ಆ್ಯಂಡ್ ಐಹೊಳೆ, ಪಟ್ಟದಕಲ್ಲು ಎಲ್ಲ ಅಲ್ಲಲ್ಲೇ ನಿಯರ್ ಇರೋದ್ರಿಂದ ಎಲ್ಲದನ್ನು ನಾವು ಕವರ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ನನಗೆ ಇದನ್ನೆಲ್ಲ ನಾವು ಹಿಸ್ಟ್ರಿಯಲ್ಲೆಲ್ಲ ಕೇಳಿದ್ರೂ ನಾವು ಲೆಸನ್ಸಲ್ಲಿ ನೋಡಿದಾಗ ಆಗುವಂತಹ ಒಂದು ಖುಷಿ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಐಹೊಳೆ ಪಟ್ಟದಕಲ್ಲು ಮುಗಿಸಿ ಹೊರಟಿದ್ದೆ ಬಾದಾಮಿಗೆ. ಆ್ಯಂಡ್ ಇದು ಕಂಪ್ಲೀಟ್ ವ್ಯೂ ಆಫ್ ಬಾದಾಮಿ. ನಾನಂತೂ ರೀಲ್ಸಲ್ಲಿ ನೋಡಿ ಮಳೆಗಾಲದಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಮಳೆಗಾಲದಲ್ಲಿ ಹೋಗೋಕ್ಕಾಗಿರಲಿಲ್ಲ. ನಾನು ಹೋದಾಗ ಇಷ್ಟು ನೀರಿತ್ತು, ಬಟ್ ಮೇಲ್ಗಡೆಯಿಂದ ವಾಟರ್ಫಾಲ್ ಥರ ಬರ್ತಾ ಇದ್ದಿದ್ದೇ ನೀರಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಾದಾಮಿ. ಆ್ಯಂಡ್ ನಾವು ಹೋದಾಗ ಲಿಟಲ್ ಬಿಟ್ ಸ್ವಲ್ಪ ಸೊನ್ನೆ ಥರ ಬಂತು ಮಳೆ. ಅಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸ್ ಕೂಡ. ಆ್ಯಂಡ್ ಆ ಪ್ಲೇಸಸ್ನ ನೋಡ್ತಾನೆ ಇರಬೇಕನ್ಸುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಾವಲ್ಲಿ ಹೋದಾಗ. ಬಾದಾಮಿಯಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸ್ ಅಂದರೆ ಬಾದಾಮಿ ಕೇವ್ ಆಗಿರ್ಬೋದು, ಅಗಸ್ತ್ಯ ಲೇಕ್ ಮತ್ತು ಭೂತನಾಥ ಗುಡಿ ಆ್ಯಂಡ್ ಮೋಸ್ಟ್ ಬನಶಂಕರಿ ಅಮ್ಮ ಟೆಂಪಲ್. ಆ್ಯಂಡ್ ಬನಶಂಕರಿ ಅಮ್ಮ ಟೆಂಪಲ್ಲೂ ಕೂಡ ನಮಗೆ ದರ್ಶನ ಆಯಿತು. ಆ್ಯಂಡ್ ಪ್ರಸಾದ ಕೂಡ ತೊಗೊಂಡ್ವಿ. ಆ್ಯಂಡ್ ನನ್ನ ನೆಕ್ಸ್ಟ್ ಪಾರ್ಟ್ 3 ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.